ಬಿಸಿಲನಗರಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದಲ್ಲಿ ರೈತರ ಹಿತದೃಷ್ಟಿಯಿಂದ ನಿರ್ಮಾಣವಾಗಬೇಕಾದ ಜಲಮೂಲಗಳು ಇಂದು ಗುತ್ತಿಗೆದಾರರ ಪಾಲಿನ ಕಾಂಚಾಣವಾಗಿ ಮಾರ್ಪಟ್ಟಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಚೆಕ್ ಡ್ಯಾಂ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ಸಾರ್ವಜನಿಕರ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಅಂತ ಸ್ಥಳೀಯ ರೈತರು ಕಿಡಿಕಾರಿದ್ದಾರೆ. ರೈತರ ಜಮೀನುಗಳಿಗೆ ನೀರುಣಿಸೋದಕ್ಕೆ ಹಾಗೂ ಅಂತರ್ಜಲ ವೃದ್ಧಿಸೋದಕ್ಕೆ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚೆಕ್ ಡ್ಯಾಂ ನಿರ್ಮಿಸ್ತಾ ಇದೆ. ಆದರೆ ಪಾಮನಕಲ್ಲೂರು ಹೊರವಲಯದಲ್ಲಿ ನಡೀತಾ ಇರೋ ಈ ಕಾಮಗಾರಿಯಲ್ಲಿ ಗುಣಮಟ್ಟದ ಕಿಂಚಿತ್ತೂ ಸುಳಿವಿಲ್ಲ. ಸಿಮೆಂಟ್ ಪ್ರಮಾಣ ಕಡಿಮೆ ಬಳಸಿ ಕಳಪೆ ಗುಣಮಟ್ಟದ ಕಲ್ಲು ಮತ್ತು ಕಪ್ಪು ಮರಳನ್ನು ಉಪಯೋಗಿಸಲಾಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯ ಎಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸದೆ ಕಚೇರಿಯಲ್ಲೇ ಕುಳಿತು ಬಿಲ್ ಪಾಸ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕೂಡಲೇ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಗುಣಮಟ್ಟದ ತನಿಖೆ ನಡೆಸಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಕಣ್ಣೆದುರೇ ಕಳಪೆ ಕೆಲಸ ನಡೀತಾ ಇದ್ರೂ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ಅಂತ ಈಗಾಗಲೇ ನಾವು ತೋರಿಸ್ಬೇಕಂದ್ರೆ ಈಗಾಗಲೇ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಲಾಗಿದೆ. ಕೆಳಗಡೆ ಬೆಡ್ಡಿಂಗ್ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ, ಸರಿಯಾಗಿ ಕ್ಯೂರಿಂಗ್ ಆಗ್ತಾ ಇಲ್ಲ. ಆಮೇಲೆ ಅಂದಾಜು ಪತ್ರಿಕೆ ಅಂತ ಗುಣಮಟ್ಟದ ಕಾಮಗಾರಿಯಲ್ಲಿ ನಡೀತಾ ಇಲ್ಲ ಅಂತ ನಾವು ಆರೋಪಿಸ್ತಾ ಇದ್ದೀವಿ. ಯಾಕಂದರೆ ಆ್ಯಕ್ಚುಲಿ ಈ ಗುಣಮಟ್ಟ ಕಾಮಗಾರಿಗೆ ಅಂದಾಜು ಪತ್ರಿಕೆ ಅಂತ ಯಾವ ಸಿಮೆಂಟನ್ನು ಬಳಸಬೇಕು, ಎಷ್ಟು ಗ್ರೇಡಿನ ಸಿಮೆಂಟನ್ನು ಬಳಸಬೇಕು, ಜೊತೆಗೆ ಸ್ಯಾಂಡನ್ನು ಯಾವ ಥರದ ಸ್ಯಾಂಡ್ ಏನಿದೆ ಅದು ಮರಳು ಯಾವ ಥರದ ಗುಣಮಟ್ಟದ್ದು ಮರಳನ್ನು ಬಳಸಬೇಕಂಥದ್ದು ಅಂದಾಜು ಪತ್ರಿಕೆಯಲ್ಲಿ ಇರ್ತದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಇದನ್ನು ಕ್ರಮಬದ್ಧವಾಗಿ ಈ ಕಾಮಗಾರಿಯನ್ನು ಮಾಡಬೇಕು. ಯಾಕಂದರೆ ಜನ ಮತ್ತು ಜಾನುವಾರುಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ಬಹುದೊಡ್ಡ ಸಣ್ಣ ನೀರಾವರಿ ಇಲಾಖೆ ಯೋಜನೆ ಇದಾಗಿರೋದ್ರಿಂದ ಇದು ಸಂಪೂರ್ಣ ಕಳಪೆ ಮಟ್ಟದಾಗಿ ಅಂತ ನಾನು ಆರೋಪ ಮಾಡಲಾಗ್ತದೆ. ಯಾಕಂದರೆ ಈಗ ಕಣ್ಣಾರ ನೋಡ್ಬೋದು ನಾವು ಈಗಾಗಲೇ ಇಲ್ಲೆಲ್ಲ ಬೆಡ್ಡೆಲ್ಲ ಕ್ರ್ಯಾಕ್ ಬಿಟ್ಟೋಗಿದೆ, ಕ್ಯೂರಿಂಗ್ ಇಲ್ಲ, ಕ್ಯೂರಿಂಗ್ ಇಲ್ಲ. ಜೊತೆಗೆ ಅಧಿಕಾರಿಗಳು ಇಲ್ಲಿ ವಿಸಿಟ್ ಮಾಡಿದವರು ಇಲ್ಲ ಗೊತ್ತಿಲ್ಲ. ಹಂಗಾಗಿ ಇದು ಸರ್ಕಾರದ ಹಣ, ಸಾರ್ವಜನಿಕರ ಹಣವನ್ನು ಲೂಟಿ ಆಗಬಾರ್ದು. ಇಲ್ಲಿ ಸಾರ್ವಜನಿಕರಿಗೆ ಆಗಿ ಮಾಡ್ತಿರ್ತಕ್ಕಂಥ ಕಾಮಗಾರಿ ಸದ್ಬಳಕೆ ಆಗಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಯಾವ ರೀತಿಯ ಮರಳನ್ನು ಬಳಸಿ ಕಾಮಗಾರಿ ಮಾಡಲಾಗ್ತದೆ? ಈಗ ಅದು ಮರಳು ಇಲ್ಲೇ ಇದೆ ಸರ್, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಕಪ್ಪು ಮರಳು, ಯಾವ ಹಳ್ಳದಿಂದ ಹೊಡೆದಾರಂತನೂ ಗೊತ್ತಿಲ್ಲ. ಆಮೇಲೆ ರ್ಯಾಲ್ಟು ಇಲ್ಲ ಅದಕ್ಕೆ. ಆಮೇಲೆ ಗುಣಮಟ್ಟದ ಒಳ್ಳೆಯ ಉಸುಗಿನ ತಂದು ನಿರ್ಮಾಣ ಮಾಡಬೇಕಾಗಿದ್ದಂಥ ಕೆಲಸ. ಸೊ ಹಾಗಾಗಿ ಇಲ್ಲಿ ಕಪ್ಪು ಉಸುಗನ್ನು ಇಲ್ಲಿ ನಿರ್ವಹಣೆ ಮಾಡಿ ಕೆಲಸವನ್ನು ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಅಂದರೆ ಸುದೀರ್ಘವಾಗಿ ಇದು ಕಾಮಗಾರಿ ನಡೆಯುತ್ತೆ ಅಂತೀರಾ ಅಥವಾ ಏನು? ಹೌದೌದು, ಯಾಕಂದರೆ ಇದು ಈಗಲ 4-5 ತಿಂಗಳಿಂದ ಈ ಕಾಮಗಾರಿ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ಇಲ್ಲಿಂದ ಕ್ಯಾಂಪು ಶಿಫ್ಟ್ ಆಗಿದೆ, ಬಟ್ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಸರ್, ಇನ್ನೊಂದು, ಈಗ ಸಿಮೆಂಟ್ ಯಾವ ಕಂಪ್ನಿಯದು ಸಿಮೆಂಟ್ ಬಳಕೆ ಮಾಡಿದ್ದಾರೆ ಸರ್? ಅದು ಯಾವುದೋ JSW ಅಂತೇಳಿ ಆ ಕಂಪನಿಯ ಸಿಮೆಂಟನ್ನು ಇಲ್ಲಿ ಬಳಕೆ ಮಾಡಲಾಗಿದೆ. ಗ್ರೇಡ್ ಏನಾದರೂ ಕಾಣ್ತೈತೆ ಅದಕ್ಕೆ? ಗ್ರೇಡ್ ಏನೂ ಇಲ್ಲ. ಯಾವ ಗ್ರೇಡ್ ಅನ್ನೋದು ತೋರಿಸಿಲ್ಲ ಅದರಲ್ಲಿ. ಆ್ಯಕ್ಚುಲಿ ಅದು ಅಂದಾಜು ಪತ್ರಿಕೆಯಲ್ಲಿ ಇರುತ್ತೆ ಯಾವ ಸಿಮೆಂಟನ್ನು ಬಳಕೆ ಮಾಡಬೇಕಂತ. ಆ ಅಂದಾಜು ಪತ್ರಿಕೆನ ಇಲ್ಲಿ ಥರ್ಡ್ ಪಾರ್ಟಿ ಅಥವಾ ಸಂಬಂಧಿಸಿದ ಇಲಾಖೆ ಜೈಗಳು ಇರಬೇಕಲ್ಲ. ಸರ್, ಈ ಭಾಗದಲ್ಲಿ ನೀರಿನ ಅಂಶ ಯಾವ ಥರ? ಸಿಹಿ ನೀರಿದೆನಾ? ಸಿಹಿ ನೀರು.